ಅಲ್ಲಿ ನಮ್ಗೇನಾದ್ರು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಅನ್ಯಾಯ ಆಗಿದೆ ಅಂದ್ರೆ ಚರ್ಚೆ ಮಾಡೋಣ. ಅವ್ರ ಪಾಪ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀನಿ ಅಂತ. ನಾವು ರಾಜಕೀಯ ನಿವೃತ್ತಿ ಹೊಂದಿ ಅಂತ ಹೇಳಲ್ಲ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಚರ್ಚೆ ಮಾಡೋಣ. ನಮ್ಗೇನಾದ್ರೂ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡ್ಸಕ್ ನಾವು ಸಿದ್ಧ ಇದ್ದೇವೆ. ನಮ್ಮ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರುಗಳು ಒಪ್ಕೋತಾರೆ ಇದಕ್ಕೆ ಅಂತ ನನ್ನ ಅಭಿಪ್ರಾಯ. ನಮಗೆ ನಿಜಕ್ಕೂ ಅನ್ಯಾಯ ಆಗಿದ್ರೆ ಕೊಡ್ಲಿಕ್ಕೆ ತಯಾರಾಗಿದ್ದೆ ನಾವು ನಿಂತ್ಕೊಳ್ಳಿಕ್ಕೆ. ಯಾವುದಕ್ಕೆ ಇಡೀ ಸಂಖ್ಯಾಂಶ ಇಡೀ ಅನ್ಯಾಯ ಆಗಿರೋದು 14-15 ಹಣಕಾಸಿನ ಆಯೋಗದ ಏನೋ ಒಂದು ಅದ್ ನಿಮ್ಗೆ ಹೇಳಕ್ ಬೇಕಾಗಿಲ್ಲ. ನಾನು ಯಾರಿಗೆ ಹೇಳ್ತೀನಿ, ಯಾರಿಗೆ ಹೇಳಬೇಕು ಹೇಳ್ತೀನಿ. ರೆಸಲ್ಯೂಷನ್ ಅವ್ರಿಗೆ ಹೇಳಲ್ಲ, ಸರ್ಕಾರಕ್ಕೆ ಹೇಳೋಣ. ಕುಮಾರಣ್ಣ ಅಂಕಿಅಂಶಗಳು ಕೇರಳ ಅಸೆಂಬ್ಲಿ ರೆಸಲ್ಯೂಷನ್ ಮೂವ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಸೇಮ್ ಪ್ರಾಬ್ಲಮ್, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇರ್ಬೋದು. 14th ಕೇರಳ ಮುಖ್ಯಮಂತ್ರಿ ನಿಮ್ಗಳು ಕರೆದ್ರಲ್ಲ, ಇಲ್ಲ ನಾವು ಧ್ವನಿ ಎತ್ತೋಣ ಬನ್ನಿ ಹೇಳ್ತಾ ಇರೋದು. ಕೇರಳದಲ್ಲಿ ಹಣಕಾಸಿನ ಮಾಡಿದ್ದಾರೆ. ನಮ್ಮ ರಾಜ್ಯದ ಅಲ್ಲಿ ಮೂವ್ ಮಾಡಿದ್ದಾರೆ. ನಮ್ಮ ರಾಜ್ಯ ಕೇರಳದಲ್ಲಿ ಅಲ್ಲಿ ಸರ್ಕಾರ ನಿಮ್ಮನ್ನು ಕರೆದ್ರೆ ನೀವು ಬಾಯ್ಕಾಟ್ ಮಾಡ್ತೀರಿ. ವಿಧಾನಸಭೆಯಲ್ಲಿ ರೆಸಲ್ಯೂಷನ್ ಮಾಡಕ್ ಹೋದ್ರೆ ಕೂಡ ಚರ್ಚೆ ಮಾಡಿದ್ರೆ ಹೇಳ್ತಾ ಇದು ಆಗ್ತಾ ಇದ್ರೆ ನಮ್ ಜೊತೆ ಮಾಡೋಣ. ಕಾರ್ಯಕ್ರಮಗಳನ್ನ ಇಲ್ಲಿ ಘೋಷಣೆ ಮಾಡ್ಕೊಂಡು ಈಗ ದುಡ್ಡು ಬೇಕಲ್ಲ, ಈಗಾಗಲೇ ಏರಿಕೆ ತೆರಿಗೆ ಬರಗಾಲಕ್ಕೆ ದುಡ್ಡು ಯಾವ ಆಧಾರದಲ್ಲಿ ಕೇಳ್ತಾ ಅಂಕಿಅಂಶ ಇಟ್ಟುಬಿಟ್ಟು ಕೇಳ್ತಾ ಇದ್ದಾರೆ. ಅಂಕಿಅಂಶ ದಾನ ಕೊಡ್ಬೇಕು. ಕಾಂಗ್ರೆಸ್ ಸದಸ್ಯರು ಮಾತನಾಡಬೇಕಾದ್ರೆ ಅವ್ರು ಏನು ಹೊಗಳಿ ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದ್ವಿ. ನಾವು ಹೇಳೋದು ಸ್ವಲ್ಪ ಕೇಳಿ ನಿಮ್ಗೆ ನೋವಾಗ್ಬೋದು. ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ ಕೂತ್ಕೊಳಪ್ಪ, ಸುಳ್ಳು ಹೇಳೋದು ಗೊತ್ತಿದೆ ನಮ್ಗೆ. ಅಧ್ಯಕ್ಷ, ಇವತ್ತು ರಾಜ್ಯ ಸರ್ಕಾರಕ್ಕೆ ಇದು ರಾಜ್ಯ ಸರ್ಕಾರ, ರಾಜ್ಯದ 7 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು. ನಮಗೂ ಜವಾಬ್ದಾರಿ ಇದೆ, ತಯಾರಾಗಿದ್ದೇವೆ. ಇವತ್ತು ಯಾತಕ್ಕೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಗೇನಾದ್ರು ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡಿಸಿ ಸರಿಪಡಿಸಲಿಕ್ಕೆ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ, ಅದನ್ನ ನಾವು ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ, ತರ್ತಕ್ಕಂಥ ಕಾಲ. ಮಾನ್ಯ 5 ತಿಂಗಳಾಗಿದೆ, ಇನ್ನೂವರೆಗೆ ಕೊಡ್ತಾ ಇದ್ದಾರೆ. ಒಳ್ಳೆ ಅದು ಪ್ರಶ್ನೆ ಮಾಡಿ ಮುಗಿಸಲಿ ಸ್ವಾಮಿ. ಮಾತು ಮುಗಿಸಲಿ ಅಧ್ಯಕ್ಷರೇ. ತಪ್ಪಾಗಿ ಹೋಗುತ್ತೆ. ತಪ್ಪು ನೋಡಿ, NDRF ಅವರೇ ಹೇಳಿದ್ರು, NDRF ನಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ 1 ತಿಂಗಳೊಳಗಡೆ ಕ್ಲಿಯರ್ ಮಾಡಿದ್ರು ಅಂತ. ಈಗ 5 ತಿಂಗಳಾಗಿದೆ. ಇದನ್ನ ತಾರತಮ್ಯ ಒಂದ್ ಕಡೆ, ಆದ್ರೆ ಬರಗಾಲದ NDRF ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆನಲ್ಲಿ ಇಲ್ಲಿವರೆಗೆ ಯಾವ ಕಾರಣಕ್ಕೂ ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡಿಲ್ಲ. ಉತ್ತರ ಕೊಡುವಾಗ ಇದ್ರ ಬಗ್ಗೆ ಈಗ ಅವ್ರ ಮಾತನ್ನು ಮುಗಿಸ್ಲಿ ಮಧ್ಯದಲ್ಲಿ ಅರ್ಧ ಮುಕ್ಕಾಲು ಗಂಟೆ ಬಚ್ಚೇಗೌಡರು ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿದೀವಿ. ಈಗ ಬಿಡಿ, ಆಯ್ತು, ಓಕೆ ಸುಳ್ಳ ಮಾತಾಡೋದಿಲ್ಲ. ನೆಕ್ಸ್ಟ್ ಈಗ ಅಧ್ಯಕ್ಷರೇ, ರಘು 1 ನಿಮಿಷ ಆಯ್ತು, ಅದ್ ಮತ್ತೆ ನೋಡೋಣ. ಈಗ
ಅವ್ರು ಹೇಳಿ